ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾವೀಗ ಅಸ್ಫಾಕ್ ಮಂದೇವಲಿ ಅವರ ಹೊಲದಾಗಿದ್ದೀವಿ. ನಮಸ್ಕಾರ ಅಸ್ಫಾಕ್ ಅವರ. ನಮಸ್ಕಾರ. ಈಗ ಈ ಕಬ್ಬಿನ ಹೊಲಕ್ಕೆ ಅವರು ನಮ್ಮ ನಡ್ಸರ್ ಕಂಪನಿಯ ಸ್ಟಿಮ್ರಿಚ್ ಬಾಯ್ 99ಗಳನ್ನು ಮತ್ತು ಡಾಕ್ಟರ್ ಭೂಮಿಗಳನ್ನು ಯಾವ ರೀತಿ ಬಳಸ್ಯಾರ ಅನ್ನೋದು ಮಾಹಿತಿ ಭಾಷೆ ಸಾಬ್ ಮಂದೇವಲಿ ಅವರು ಮಾಹಿತಿ ಕೊಡ್ತಾರೆ. ನಮಸ್ಕಾರ ಭಾಷೆ ಸರ್. ನಮಸ್ಕಾರ ಸರ್. ಈ ಹೊಲಕ್ಕೆ ಏನೇನು ಬಳಕೆ ಮಾಡಿರಿ? ಒಂದ್ಸಲ ನಾವು ಚಾಟ್ನಿ ಆದ ಬಳಿಕ ಸ್ಟಿಮ್ರಿಚ್ 99 ಮತ್ತು ಸ್ಪ್ರೇ ಮಾಡಿವ್ರಿ ಸರ್. ಒಂದ್ಸಲ ಡಾಕ್ಟರ್ ಭೂಮ್ ಗೊಬ್ಬರ ಕೊಟ್ಟಿವ್ರಿ ಸರ್. ಅದರಿಂದ ಕಬ್ ಜರ ಎಲಿನೂ ಆಗಲಾಗೈತ್ರಿ, ಕಬ್ನು ಜರ ಚೆನ್ನಾಗಿ ಎಲಿ ಎಷ್ಟು ಆಗಲ್ಲ ತೋರಿಸಿರಲ್ಲ ಸ್ವಲ್ಪ. ಈಗ ರೀ 4 ಬೆಟ್ ಆಗೈತ್ರಿ ಎಲಿನೂ. ಅವ್ರ ಗಣಕಿ ಸೈಜ್ನು ಜರ ಚಲೋ ಆಗೈತ್ರಿ, ಉದ್ದಕ್ಕೂ ಆಗೈತ್ರಿ, ದಪ್ಪನ ಆಗೈತ್ರಿ. ಈಗ ಗಣಕಿನೂ ಏನಸ್ತ ನೋಡ್ರಿ, ಈಗ 1 2 3 4 5 6 6ನೇ ಚಲ್ತೆ ಐತ್ರಿ. ಅವ್ರ ಗಡ್ಡೆ ಹೊಡೆದಿದ್ರಿ 1 2 3 4 5 6 7 8 9 10 ಗಡ್ಡೆ ಹೊಡೆದ 10 ಗಡ್ಡೆ ಹೊಡೆದವ ಸರ್. ಹೌದ್ರ? ಈಗ ಭೂಮಿ ಬದಲಾವಣೆನೂ ಆಗ್ಯಾದ ಸಾಕಷ್ಟು ಸರ್. ಮಣ್ಣು ಜರ ಗೊಬ್ಬರ ಕೊಟ್ಟ ಬಳಿಕ ಮಣ್ಣು ಸರ್ ಮೆತ್ತಾಗೈತ್ರಿ. ಜರ ಮಳೆನು ಜರ ಕಮ್ಮಿ ಆದ್ರೂ ಜರ ಕಬ್ನು ನೆಲ ತಂಪು ಹಿಡ್ಕೊಂಡ್ ನೆಲ ಹಿಡ್ದದ. ಅಸ್ಫಾಕ್ ಅವ್ರ, ಇದ್ರ ಬಗ್ಗೆ ನಿಮ್ಗೆ ಖುಷಿ ಅದ ಸರಿ? ಈಗ ಭಾಷಾಸ್ ಅವ್ರು ನಿಮ್ಗೆ ಮಾಹಿತಿ ಹೇಳಿದ್ರು, ಔಷಧ ಬಳಸತ್ ಹೇಳಿ. ಬಳಸದ ಬಳಕ ಕಬ್ಬಿನ ರವದಿನ ಚಲೋ ಆಗ್ಯದ, ಭೂಮಿನೂ ಇದು ಆಗ್ಯದ. ಇನ್ನೊಂದು ಸರ್ತಿ ಗೊಬ್ಬರ ಕೊಟ್ಟು ಇನ್ನೊಂದು ಸರ್ತಿ ಔಷಧ ನೀರಾಗಿ ಬಿಡ್ರಿ ಸರ, ಒಳ್ಳೆ ರಿಸಲ್ಟ್ ಬರ್ತದೆ. ಹೆಚ್ಚು ನಿಮ್ಮ ಸುತ್ತಮುತ್ತ ರೈತರಿಗೆ ಅಂದರೆ ನಿಮ್ಗೆ ಸಾಕಷ್ಟು ನೀವು ಚಿಟ್ಟಬಾಯಿ ಥರ ಏನೋ ಕಬ್ಬಿನ ಟೋಳಿ ಅದ ನಿಮ್ಮದು, ಅವ್ರು ಎಲ್ಲರಿಗೂ ತಿಳಿಸ್ರಿ, ಹೆಚ್ಚಿನ ಇಳುವರಿ ತೊಗೊರಿ ಸರ್. ನಮಸ್ಕಾರ ಸರ್.